ಎಲ್ರಿಗೂ ನಮಸ್ಕಾರ. NCG ಸಂಸ್ಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿದೆ. ಸಿವಿಲ್ ಎಷ್ಟು ಪೋಸ್ಟ್ ಆಗಿದೆ, ಏನು ಎಕ್ಸಾಮ್ ಡೇಟನ್ನು ಎಲ್ಲನೂ ಕೂಡ ತಿಳ್ಕೊಂಡಿರ್ತಾರೆ ಆಲ್ರೆಡಿ. ಬಟ್ ಏನಂದರೆ ಇವಾಗ ಪ್ರಿಪ್ರೇಷನ್ನ ಶುರು ಮಾಡಬೇಕಾಗಿರೋರು ಯಾವ ಬುಕ್ನ ನಾನು ಚೂಸ್ ಮಾಡಲಿ ಅನ್ನೋದು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದಕ್ಕಂತಾನೆ ಪೊಲೀಸ್ ಕಾನ್ಸ್ಟೇಬಲ್ಗೆ ನೀವು ಯಾವ್ಯಾವ ಬುಕ್ನ ರೆಫರ್ ಮಾಡಬೇಕಾಗತ್ತೆ ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ತಿದ್ದೀನಿ. ಖಂಡಿತ ವಿಡಿಯೋನ ನೋಡಿ. ನಾನಿಲ್ಲಿ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ನಾನು ತಿಳಿಸ್ಕೊಡ್ತಿದ್ದೀನಿ. ಅದರಲ್ಲಿ ಫಸ್ಟ್ ನಾನು ಹಾಕಿರೋದು ಹಿಸ್ಟ್ರಿಲಿ ನಿಮಗೆ ಏನಾಗತ್ತಪ್ಪ ಅಂತ ಅಂದ್ರೆ ಪ್ರತಿಯೊಂದು ಅಂದ್ರೆ ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್, ಕರ್ನಾಟಕ ಪ್ರತಿಯೊಂದು ಕೂಡ ಇರುತ್ತೆ. 4 ಡಿವಿಷನ್ಸ್ ಇರುತ್ತೆ, ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಅದಕ್ಕೆ ನೀವು ಮಂಜುನಾಥ್ ಬುಕ್ ನ ರೆಫರ್ ಮಾಡ್ಬೋದು. ಅದರಲ್ಲಿ ಎಲ್ಲಾನು ಕೂಡ ಇದೆ. ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್, ಕರ್ನಾಟಕ 4 ಕೂಡ ಇದೆ. ಬಟ್ ನೀವೇನ್ ಮಾಡಿ ಅಂತ ಅಂದ್ರೆ ಹಿಸ್ಟ್ರಿಗೆ ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡಿ, ಬೇಡ ಅಂತ ಅಲ್ಲ. ಬಟ್ ಇವಾಗ ತುಂಬಾ ಕಡಿಮೆ ಟೈಮ್ ಇರೋದ್ರಿಂದ ನೀವು ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ ಈ UPSC ಪ್ರಿವಿಯಸ್ ಇಯರ್ MCQs ಪ್ರತಿಯೊಂದು ಕೂಡ ಯಾವ್ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, ಹಿಸ್ಟ್ರಿ ಏನ್ ಮ್ಯಾಕ್ಸಿಮಮ್ ನಿಮ್ಗೆ ರಿಪೀಟೆಡ್ ಕ್ವಶನ್ಸ್ ಕೇಳೋದ್ರಿಂದ ನೀವೇನ್ ಮಾಡ್ಬೋದು, ಪ್ರೀವಿಯಸ್ ಇಯರ್ MCQs ನ ಸಾಲ್ವ್ ಮಾಡ್ಬೋದು. ಇಟ್ ಈಸ್ ದ ಬೆಸ್ಟ್. ಯಾಕಂದ್ರೆ ಹಿಸ್ಟ್ರಿ ಸಿಲೆಬಸ್ ವ್ಯಾಸ್ಟ್ ಇರುತ್ತಲ್ಲ. ಸೊ ಇವಾಗ ಏನು ಝೀರೋ ಇಂದ ನಾನು ಪ್ರಿಪ್ರೇಷನ್ ಶುರು ಮಾಡ್ತೀನಿ ಅನ್ನೋದಕ್ಕಿಂತ ಸ್ಮಾರ್ಟ್ ಆಗಿ ಹೇಗೆ ಪ್ರಿಪ್ರೇಷನ್ ಶುರು ಮಾಡ್ತೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಿಸ್ಟ್ರಿಗೆ ನೀವು ಮಂಜುನಾಥ್ನ ರೆಫರ್ ಮಾಡ್ಬೋದು, ರೆಫರೆನ್ಸ್ ಹೇಳ್ತಿರೋದು. ಓಕೆನಾ? ಸೊ ನೆಕ್ಸ್ಟ್ ಪಾಲಿಟಿಗೆ PS ಗಂಗಾಧರ್ ಅಂತ ತಗೊಂಡ್ರೆ 2 ಬುಕ್ ಇದೆ. ಒಂದು KS ಲೆವೆಲ್, ಇನ್ನೊಂದು ಚಿಕ್ಕ ಬುಕ್ ಇದೆ. ಸೊ ನೀವು ಚಿಕ್ಕ ಬುಕ್ ರೆಫರ್ ಮಾಡಿದ್ರೆ ಸಾಕು. ಇಲ್ಲಿರುವಂತಹ ಪ್ರತಿಯೊಂದು ಸಬ್ಜೆಕ್ಟ್ಗೂ ನೀವು ಪ್ರೀವಿಯಸ್ ಇಯರ್ MCQs ನ ಸಾಲ್ವ್ ಮಾಡಿ. ಅಂಡ್ ಅಟ್ ದ ಸೇಮ್ ಟೈಮ್ ನಮ್ಮ NCG ಸಂಸ್ಥೆ ವತಿಯಿಂದ PC ಕ್ರ್ಯಾಶ್ ಕೋರ್ಸ್ ಶುರು ಆಗಿದೆ. ಓಕೆನಾ? ಸೊ ಯಾರ್ಯಾರು ಪ್ರಿಪ್ರೇಷನ್ ಶುರು ಮಾಡ್ಬೇಕಂತ ಇದ್ದೀರಾ, ದಯವಿಟ್ಟು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ. ಕಂಪ್ಲೀಟ್ ಆಗಿ PC ಓರಿಯೆಂಟೆಡ್ ಬ್ಯಾಚ್ ನಾವು ಅನೌನ್ಸ್ ಮಾಡಿದೀವಿ. ಇದು ನಿಮಗೆ ಆಫ್ಲೈನ್, ಆನ್ಲೈನ್, ರೆಕಾರ್ಡೆಡ್ 3 ಮೋಡ್ನಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಪ್ಯೂರ್ PC ನಿಮ್ಗೆ ಏನೇನ್ ಬೇಕು ಪ್ರತಿಯೊಂದು ಕೂಡ ನಾವು ಟೀಚ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಅದ್ರ ಜೊತೆ ನಿಮ್ಗೆ ಕಾಂಪ್ಲಿಮೆಂಟರಿ ಆಗಿ ಟೆಸ್ಟ್ ಸೀರೀಸ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಸೈನ್ಸ್ ಅಂತ ಬಂತು ಅಂದಾಗ ವೆರಿ ಬೇಸಿಕ್ ಸೈನ್ಸ್ ನಮಗೆ ಗೊತ್ತಿರಲ್ಲ ಒಂದೊಂದ್ಸತಿ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕಾಗತ್ತೆ, 6 to 10th ಹೆಂಗ್ ಓದ್ಬೇಕು ಅಂತ ಅಂದ್ರೆ ಫುಲ್ ಸ್ಪೀಡಾಗಿ ಓದ್ಬೇಕಾಗತ್ತೆ. ಒಂದ್ಸತಿ ಓದಿದ್ರೆ ತಲೆಯಲ್ಲಿ ಕುತ್ಕೊಳ್ಬೇಕು, ಅಷ್ಟು ನೀಟಾಗಿ ಫೋಕಸ್ಡ್ ಇರ್ಬೇಕಾಗತ್ತೆ. ಸೊ ಕರೆಕ್ಟ್ ಆಗಿ ಕುತ್ಕೊಂಡು ಓದಿದ್ ಬೇರೆದೆಲ್ಲ ದಯವಿಟ್ಟು ತಲೆಯಿಂದ ತೆಗ್ದು ಜಸ್ಟ್ ಪ್ರಿಯಾರಿಟಿ ಇವಾಗ ಎಕ್ಸಾಮ್ ಅಷ್ಟೇನೆ, PC ಅಷ್ಟೇನೆ. ಅದ್ ಬಿಟ್ಟು ಇನ್ನೇನು ಕೂಡ ನಿಮ್ಮ ತಲೆಯಲ್ಲಿ ಇರಬಾರ್ದು. ಅದಾದ್ಮೇಲೆ ಅಪ್ಲೈಡ್ ಸೈನ್ಸ್ ಮೇಲೆ ಅಂತ ನಿಜವಾಗ್ಲೂ ಕ್ವಶನ್ಸ್ ಬಂದೇ ಬರುತ್ತೆ. ಇದಕ್ಕೆ ನೀವು KM ಸುರೇಶ್ ಅವ್ರದ್ದು ಅಪ್ಲೈಡ್ ಸೈನ್ಸ್ ನ ಓದ್ಕೊಳ್ಬಹುದು. ಮೇಜರ್ ಆಗಿ ಅದರಲ್ಲಿ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಪಾರ್ಟ್ ನ ನೋಡ್ಕೊಳ್ಳಿ. ಅಂಡ್ ಅದ್ರ ಜೊತೆಗೆ 4G ಸೈನ್ಸ್, ರವಿ ಸರ್ ಅವ್ರದ್ದು 4G ಸೈನ್ಸ್ ನ ನೀವು ಪರ್ಚೇಸ್ ಮಾಡ್ಬೋದು. 2 ಬರುತ್ತೆ, KS ಮತ್ತೆ ಇನ್ನೊಂದು ಚಿಕ್ಕದು PSI PC ಲೆವೆಲ್ಗೆ. PSI PC ಲೆವೆಲ್ಗೆ ನೀವು ತಗೊಂಡ್ರೆ ಸಾಕಾಗತ್ತೆ. ಅದಾದ್ಮೇಲೆ ಜಿಯೋಗ್ರಫಿ, ರಂಗನಾಥ್ ಅವ್ರದ್ದು ಕೂಡ 2 ಸೆಟ್ಸ್ ಆಫ್ ಬುಕ್ ಇದೆ ನಿಮ್ಗೆ. ಅದರಲ್ಲಿ ನೀವು ಚಿಕ್ಕದು ತಗೊಂಡ್ರೆ ಸಾಕು. ಕನ್ನಡ ಹಾಗೆ ಇಂಗ್ಲಿಷ್ 2 ಮೀಡಿಯಂ ಅಲ್ಲಿ ಕೂಡ ಅವೈಲಬಲ್ ಇದೆ. ಇದ್ರ ಜೊತೆಗೆ ನೀವು MCQs ನ ಸಾಲ್ವ್ ಮಾಡಿ. ಅಂಡ್ ಎಕನಾಮಿಕ್ಸ್ಗೆ ಇಲ್ಲಿ ಎಕನಾಮಿಕ್ಸ್ ಪಾಯಿಂಟ್ ಆಫ್ ವ್ಯೂನ ನಾವು ಇದುವರೆಗೂ ನೋಡಿರೋದ್ರಲ್ಲಿ ಕಡಿಮೆ ಕ್ವಶನ್ಸ್, ಆಲ್ಮೋಸ್ಟ್ ನಿಮ್ಗೆ ಒಂದು 10 ಕ್ವಶನ್ಸ್ ಬರ್ಬೋದು ಎಕನಾಮಿಕ್ಸ್ ಇಂದ. ಅಂಡ್ ಅದು ಕೂಡ ಮೇಜರ್ ಆಗಿ ಏನಾಗಿರುತ್ತೆ, ಕರೆಂಟ್ ಅಫೇರ್ಸ್ ಅಲ್ಲಿ ಏನಿತ್ತು ಇವಾಗ ಏನಾದ್ರು ಇಂಡೆಕ್ಸ್ ಬಿಟ್ಟಿರ್ತಾರೆ. ಸೊ ಆ ತರ ರಿಲೇಟೆಡ್ ಕ್ವಶನ್ಸ್ಗಳು ಜಾಸ್ತಿ ನಾವು ನೋಡೋದ್ರಿಂದ, ಸೊ ಎಕನಾಮಿಕ್ಸ್ ಇನ್ ಕೇಸ್ ಓದಕ್ಕೆ ಆಗಿಲ್ಲ ನಂಗೆ ಎಕನಾಮಿಕ್ಸ್ ಅನ್ನೋರು ದಯವಿಟ್ಟು ಕರೆಂಟ್ ಅಫೇರ್ಸ್ ಆದ್ರೂ ನೀವು ನೋಡ್ಕೊಂಡು ಹೋಗಿ. ಓಕೆನಾ? ಸೊ ಅದ್ರ ಜೊತೆಗೆ PUC ಬುಕ್ ನ ಕವರ್ ಮಾಡ್ಕೊಂಡು ಹೋಗಿ ಕಾನ್ಸೆಪ್ಟ್ಸ್ ಗಳಿಗೆ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಮತ್ತೆ ಬಡ್ಜೆಟ್ ಸರ್ವೆ ಏನಾಗಿದೆ ಅದನ್ನು ಕೂಡ ನೀವು ನೋಡ್ಕೊಂಡು ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ, ದಯವಿಟ್ಟು ಮೆಂಟಲ್ ಎಬಿಲಿಟಿಗೆ ಬುಕ್ ಓದೋದ್ಕಿಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿದ್ರೇನೆ ಸಾಕಾಗಿರುತ್ತೆ. ಬಟ್ ಒಂದೊಂದು ಕಾನ್ಸೆಪ್ಟ್ಸ್ ಏನಿದೆ ಮತ್ತೆ ಅದರಲ್ಲೂ ಫಾರ್ ಎಕ್ಸಾಂಪಲ್ ಇವಾಗ ಕ್ಲಾಕ್ ಅಂದ್ರೆ ವಾಟರ್ ಇಮೇಜ್, ಮಿರರ್ ಇಮೇಜ್ ಇದೆಲ್ಲಾನು ಕೂಡ ಇರುತ್ತೆ. ಸೊ ಅದೆಲ್ಲಾನು ಕೂಡ ನೀವು ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಟೈಪ್ಸ್ ಆಫ್ ಕ್ವಶನ್ಸ್ ನೀವು ಸಾಲ್ವ್ ಮಾಡಿದ್ರೆ ಸಾಕು. ಇನ್ ಕೇಸ್ ಏನಾದ್ರು ನಿಮ್ಗೆ ಬುಕ್ ಬೇಕು ಅಂತ ಆದ್ರೆ ನೀವು RS ಅಗರ್ವಾಲ್ನ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಬಂದ್ರೆ ನಮ್ಮ NCG ಸಂಸ್ಥೆ ಕರೆಂಟ್ ಅಫೇರ್ಸ್ ಇದೆ, ಡೈಲಿ ಇದೆ, ಮಂತ್ಲಿ ಕರೆಂಟ್ ಅಫೇರ್ಸ್ ಕೂಡ ಅವೈಲಬಲ್ ಇದೆ. ಕನ್ನಡ ಹಾಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನಾವು ಪ್ರೊವೈಡ್ ಮಾಡ್ತಿದೀವಿ. ಅಂಡ್ ನಮ್ಮ NCG ಸಂಸ್ಥೆ ಯೂಟ್ಯೂಬ್ ಚಾನೆಲ್ ಹಾಗೆ ಇನ್ಸ್ಟಾಗ್ರಾಮ್ ಚಾನಲ್ ಶಾರ್ಟ್ಸ್ ಗಳು ಅಪ್ಲೋಡ್ ಆಗುತ್ತೆ. ಅಂತಂದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಶಾರ್ಟ್ಸ್, ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು. ಅಂಡ್ ಮಂತ್ಲಿ NCG ಟೆಸ್ಟ್ ಸೀರೀಸ್ ಸಿಗುತ್ತೆ, ಕರೆಂಟ್ ಅಫೇರ್ಸ್ ಟೆಸ್ಟ್ ಸೀರೀಸ್ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಸಪ್ರೇಟ್ ಆಗಿ ಕರೆಂಟ್ ಅಫೇರ್ಸ್ ಟೆಸ್ಟೇ ಬೇಕು ನಂಗೆ ಅಂತಂದ್ರೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಸೊ ಕರೆಂಟ್ ಅಫೇರ್ಸ್ಗೆ ಸೋರ್ಸ್ ಆಯ್ತು. ಹಾಗೆ ಸ್ಟ್ಯಾಟಿಕ್ GK, PC ಅಂತ ಅಂದಿದ ತಕ್ಷಣ ಸ್ಟ್ಯಾಟಿಕ್ GK ಅನ್ನೋದು ತಲೆಯಲ್ಲಿ ಇಟ್ಕೊಳ್ಳೇಬೇಕು, ಯಾವುದೇ ಕಾರಣಕ್ಕೂ ಮರೆಯೋ ಹಾಗೆ ಇಲ್ಲ. ಇದರಿಂದ ನಿಮಗೆ ಕ್ವಶನ್ಸ್ ಅಂತೂ ಗ್ಯಾರಂಟಿ ಆಗಿ ಬಂದೇ ಬರುತ್ತೆ. ಸೊ ಅದಕ್ಕೆ ನೀವು ಯಾವ ಬುಕ್ ರೆಫರ್ ಮಾಡ್ಬೋದಪ್ಪ ಅಂದ್ರೆ ಮಿಲೇನಿಯಂ ಬುಕ್ ನ ನೀವು
ರೆಫರ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು, NCG ಸಂಸ್ಥೆ ವತಿ ಕಡೆಯಿಂದ ಒಂದು ಸ್ಪೆಷಲ್ ಮೆಟೀರಿಯಲ್ನ ನಾವು ರೆಡಿ ಮಾಡಿದ್ದೀವಿ. ಆ ಮೆಟೀರಿಯಲಿಂದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ನಿಮ್ಮ ಎಕ್ಸಾಮ್ಸ್ಗೆ ಬರೋ ಚಾನ್ಸಸ್ ಇದೆ. ಓಕೆನಾ? ಸೊ ನಿಮ್ಮ ಈ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡೇನೆ ಆ ಮೆಟೀರಿಯಲ್ನ ನಾವು ರೆಡಿ ಮಾಡಿರೋದು. ಅದು ಯಾವುದು ಅಂತ ತಿಳಿಸ್ಕೊಡ್ತೀನಿ. ಅದು ಯಾವುದಪ್ಪ ಅಂತ ಅಂದರೆ ಕರೆಂಟ್ ಅಫೇರ್ಸ್ ಬೇಸ್ ಸಬ್ಜೆಕ್ಟ್ MCQs. ಈಗೇನು ಕರೆಂಟ್ ಅಫೇರ್ಸ್ ಇದೆಲ್ಲ, ನಿಮ್ಮ ಎಕ್ಸಾಮಲ್ಲಿ ಏನು ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ಸ್ ಬರುತ್ತೆ, ಸೊ ಅದನ್ನು ನಾವು ಜನರೇಟ್ ಮಾಡಿದ್ದೀವಿ. ಆ್ಯಂಡ್ ಅದ್ರ ಜೊತೆಗೆ ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್, ನಿಮ್ಮ ಎಕ್ಸಾಮಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್ನ ಕೂಡ ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ಇವೆರಡೂ ಸೇರಿ ನಿಮಗೆ 1500 MCQs ಆಗುತ್ತೆ. 1500 ಪ್ಲಸ್ MCQs ಆಗುತ್ತೆ. ಇದು ಕನ್ನಡ ಹಾಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಅವೈಲಬಲ್ ಇದೆ. ಸೊ ಅತಿ ಕಡಿಮೆ ಬೆಲೆಯಲ್ಲಿ ನಾವು ಇದನ್ನ ಪ್ರೊವೈಡ್ ಮಾಡ್ತಿದ್ದೀವಿ. ದಯವಿಟ್ಟು ಯಾರ್ಯಾರು ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ತುಂಬಾ ಸೀರಿಯಸ್ ಪ್ರಿಪ್ರೇಷನ್ ತೊಗೊಂಡಿದ್ದೀರಾ ಆ್ಯಂಡ್ ಎಕ್ಸಾಮ್ ಕ್ರ್ಯಾಕ್ ಮಾಡಲೇಬೇಕಂತ ಇದ್ದೀರಾ, ದಯವಿಟ್ಟು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ರೆಡಿ ಮಾಡಿರೋದ್ರಿಂದ ಇದು ತುಂಬಾ ನಿಮಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಏನಾದ್ರು ಡೌಟ್ಸ್ಗಳಿತ್ತು ಅಂತಾನೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.